ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನ ಆದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿ ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಹರಿಭಕ್ತಿ ಸಾರದಲ್ಲಿ 50ನೇ ಪದ್ಯ. ತರಳತನದಲ್ಲಿ ಕೆಲವು ದಿನ ದುರ್ಬರದ ಗರ್ವದಿ ಕೆಲವು ದಿನ ಮೈ ಮರೆದು ನಿಮ್ಮಡಿಗೆರಗದಾದೆನು ವಿಷಯ ಕೇಳಿಯಲಿ. ನರಕ ಭಾಜನನಾಗಿ ಕಾಮಾತುರದಿ ಪರಧನ ಪರಸತಿಗೆ ಮನ ಹರಿದ ಪಾಪವ ಕಳೆದು ರಕ್ಷಿಸು ನಮ್ಮ ನನವರತ. ಅಪ್ಪ ತಂದೆ, ಬಾಲ್ಯದಲ್ಲಿ ಕೆಲವು ದಿನ ಕಾಲ ಭರಿಸಲಾಗದಂತಹ ಸೊಕ್ಕಿಗೆ ಒಳಗಾಗಿ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಪರಮಾತ್ಮನ ಪಾದಗಳಿಗೆ ನಾನು ಎರಗಲಿಲ್ಲ. ಮುಂದಿನ ದಿನಗಳಲ್ಲಿ ವಿಷಯ ಕೇಳಲಿ ಮೈಮರೆತು ಪರಮಾತ್ಮನ ಪಾದಗಳ ಸ್ಮರಣೆ ಮಾಡಲಿಲ್ಲ. ಅದರಿಂದಾಗಿ ನರಕವನ್ನು ಸಹ ಸೇರುವಂತಾಯಿತು. ಕಾಮದ ಪೀಡೆಯಿಂದಾಗಿ ಪರಧನ ಪರಸತಿಗೆ ಮನಸ್ಸು ಹರಿಯತೊಡಗುವುದು. ಪರಮಾತ್ಮನೇ, ಶ್ರೀಹರಿಯೇ, ಅಂತಹ ಪಾಪವನ್ನು ಪರಿಹರಿಸಿ ನೀನು ನಮ್ಮನ್ನು ಸದಾ ರಕ್ಷಿಸುವಂತ ಈ ಪದ್ಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪರಮಾತ್ಮನನ್ನು ಭಜಿಸುವುದೊಂದೇ ಮುಕ್ತಿಯ ದಾರಿಯಾದರೂ ಆ ರೀತಿ ಭಜಿಸುವ ವಿವೇಕವನ್ನು ಜನರು ಹೊಂದಿರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣಗಳನ್ನು ಈ ಪದ್ಯದಲ್ಲಿ ಕೊಡ್ತಾ ಇದ್ದಾರೆ ದಾಸರು. ಮಾನವನ ಮೊದಲ ಹಂತ ಬಾಲ್ಯ. ಆಗ ಸಾಮಾನ್ಯ ತಿಳುವಳಿಕೆಯಿರದ ಅವಸ್ಥೆ ಅದು. ಇನ್ನು ಪರಮಾತ್ಮನಿಗೆ ತಿಳಿಯುವುದಂತೂ ಬಹಳ ದೂರದ ಮಾತು. ಅನಂತರದ ಕಾಲ ಯೌವನ. ಅದರಲ್ಲಿ ಇರುವ ಅಪಾಯಗಳು ಎರಡು ಅಂತ ಹೇಳ್ತಾರೆ. ಒಂದು ಯೌವನದ ಮದವಾದರೆ, ಇನ್ನೊಂದು ವಿಷಯಾಸಕ್ತಿ. ಇವೆರಡು ನಮಗೆ ವಿವೇಕವನ್ನು ಹೊಂದದಂತೆ ಮಾಡುತ್ತೆ. ಅದರಿಂದಾಗಿ ಜಗತ್ತಿನ ಆಕರ್ಷಣೆಗೆ ಒಳಗಾಗಿ ದೇವರನ್ನು ತಿಳಿಯುವ ಮಾತು ದೂರವೇ ಉಳಿದು ಹೋಗುತ್ತೆ. ಅದನ್ನೇ ಭಗವದ್ಗೀತೆ ಶ್ಲೋಕದಲ್ಲಿ ಹೇಳಿದ್ದಾರೆ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಿಕಾ ಬುದ್ಧಿ ಸಮಾಧೌ ನ ವಿಧೇಯತೆ. ಗೀತಾ 2ನೇ ಅಧ್ಯಾಯದಲ್ಲಿ 44ನೇ ಶ್ಲೋಕ. ಹೀಗೆ ನಾವು ದೇವರನ್ನು ಮರೆಯುವುದು ಒಂದು ಅಪಚಾರವಾದರೆ, ಮತ್ತೊಂದು ಕೆಟ್ಟ ಮಾರ್ಗದಲ್ಲಿ ಹೋಗೋದು ಇನ್ನೊಂದು ಅಪಚಾರ ಆಗುತ್ತೆ. ಇದರ ಪರಿಣಾಮ ಅಂದರೆ ನರಕ ಪ್ರಾಪ್ತಿ ಅಂತ ಹೇಳ್ತಾ ಇದ್ದಾರೆ. ಸಾಧನ ಶರೀರ, ಮಾನವ ಶರೀರ, ಅದನ್ನು ಈ ರೀತಿಯಾಗಿ ಹಾಳು ಮಾಡ್ಕೋಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ನಾವೇ ಮನುಷ್ಯರು ಏನು ಮಾಡ್ತಾರೆ ಅಂದರೆ, ಇಂತಹ ಅನರ್ಥಗಳಿಂದ ಪಾಠ ಕಲಿಯೋ ಬದಲಾಗಿ ಇನ್ನಷ್ಟು ಕೆಟ್ಟ ಮಾರ್ಗದಲ್ಲಿ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆ ಕೃತ್ಯಗಳನ್ನು ಮಾಡದಿದ್ದರೂ ಮನಸ್ಸು ಮಾತ್ರ ಆ ಕಡೆ ಹೋಗ್ತಾ ಇರುತ್ತೆ. ಆದ್ದರಿಂದ ಪರಮಾತ್ಮ ರಕ್ಷಿಸು ಅಂತ ಹೇಳಿ ಇಲ್ಲಿ ಅಡಿಗೆರೆಗೆ ನಿನ್ನ ಪಾದ ಕೆರೆಗೆ ಬೇಡ್ಕೊಳ್ತಾ ಇದ್ದೇನಪ್ಪ ಅಂತ ಹೇಳ್ತಾ ಇದ್ದಾರೆ. ಸುಜೀವಿಯಾದವನು ದಾರಿ ತಪ್ಪದಂತೆ ಬದುಕಲು ಸರ್ವ ರೀತಿಯ ಪ್ರಯತ್ನವನ್ನು ತಪ್ಪದೇ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಗ ಪರಮಾತ್ಮನ ಅನುಗ್ರಹದಿಂದ ಒಂದು ನೆನಪಿಟ್ಟುಕೊಳ್ಳೋ, ಪರಮಾತ್ಮ ಅನುಗ್ರಹದಿಂದ ಮಾತ್ರ ನಮಗೆ ಒಳ್ಳೆಯ ಮುಕ್ತಿ ಸಿಕ್ಕತ್ತೆ. ಯಾವನಿಗೆ ಇಂದ್ರಿಯ ಜಯವಿಲ್ಲ ಅವನು ದುರಂತವನ್ನೇ ಅನುಭವಿಸ್ತಾನೆ. ಭಗವದ್ಗೀತೆಯಲ್ಲಿ, ಶ್ರೀಮದ್ ಭಾಗವತದಲ್ಲಿ ಬಂದಿದೆ, ನಿದ್ರೆಯ ಹ್ರಿಯತೆ ನಕ್ತಂ ವ್ಯವಾಯೇನ ನಯಂ ವಯಃ ದಿವಾಚಾರ್ಥೇಯ ರಾಜನ್ ಕುಟುಂಬ ಭರಣೇನವ. ಈ ರೀತಿಯಾಗಿ ಜೀವನವನ್ನು ಹಾಳು ಮಾಡ್ಕೋಬೇಡ ಅಂತ ಹೇಳ್ತಾರೆ. ಕನಕದಾಸರು ಇನ್ನೊಂದು ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಪರಸತಿಯನ್ನು ಬಯಸಿ ಸರ್ವನಾಶವನ್ನು
ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ದಾರೆ. ಮರೆದೆನಭ್ಯುದಯದಲ್ಲಿ ನಿಮ್ಮನು ಮರೆಯನಾಪತ್ತಿನಲ್ಲಿ ಪೊರೆಯಂದೊರೆಲುವೆನು ಮನವೇಕ ಭಾವದೊಳೆಲ್ಲ ನಿಮ್ಮಡಿಯ ಮರೆದು ಬಾಹಿರನಾದವನನೇ ಮರೆವರೇ ಹಸು ತನ್ನ ಕಂದನ ಮರೆವುದೇ ಮಮತೆಯಲ್ಲಿ ರಕ್ಷಿಸು ನಮ್ಮ ನನವರತ. ಅಪ್ಪ ಪರಮಾತ್ಮ, ಅಭ್ಯುದಯ ಕಾಲದಲ್ಲಿ ನಾನು ನಿಮ್ಮನ್ನು ಮರೆತೆನು. ಆಪತ್ತು ಬಂದಾಗ ಮಾತ್ರ ನನ್ನನ್ನು ರಕ್ಷಿಸುವಂತ ತಪ್ಪದೇ ಬೇಡ್ಕೋತೇನೆ ನಿನಗೆ. ನನ್ನ ಮನಸ್ಸು ಏಕಾಗ್ರತೆಯನ್ನು ಎಂದೂ ಹೊಂದಿಲ್ಲ. ನಿಮ್ಮ ಪಾದವನ್ನು ಮರೆತು ನಾನು ನಿನ್ನಿಂದ ದೂರನಾಗಿದ್ದೇನೆ. ಆದರೆ ನೀನು ಮಾತ್ರ ನನ್ನನ್ನು ಮರೆಯಬೇಡಪ್ಪ. ಹಸು ತನ್ನ ಕಂದನನ್ನು ಮರೆತದೇನು ಹಾಗೆ ಪರಮಾತ್ಮ ಶ್ರೀಹರಿಯೇ ಅದರಂತೆ ಮಮತೆಯಿಂದ ನೀನು ಸದಾ ನಮ್ಮನ್ನು ರಕ್ಷಿಸುವಂತ ಪ್ರಾರ್ಥನೆ ಮಾಡ್ತಾ ಇದ್ದ. ಈ ಪದ್ಯದಲ್ಲಿ ಜನರು ದೇವರನ್ನು ಮರೆಯಲು ಮತ್ತಷ್ಟು ಕಾರಣಗಳನ್ನು ಇಲ್ಲಿ ವಿವೇಚಿಸಲಾಗಿದೆ. ಧನ ಕನಕಾದಿಗಳ ಅಭ್ಯುದಯ ಒದಗಿದಾಗ ಸಂಭ್ರಮದಿಂದ ಸಾಧನೆ ಮಾಡುವುದು ವಿವೇಕ ಲಕ್ಷಣ. ಆದರೆ ಮನುಷ್ಯ ಆ ರೀತಿ ಮಾಡೋದಿಲ್ಲ. ಧನ ಕನಕಾದಿಗಳ ಆಕರ್ಷಣೆ ಒಳಗಾಗಿ ದೇವರನ್ನೇ ಮರೆತು ಬಿಡ್ತಾನೆ. ಆಪತ್ತು ಬಂದಾಗ ಮಾತ್ರ ಆ ದೇವರನ್ನು ನೆನಪು ಮಾಡಿಕೊಂಡು ಓ ನನ್ನನ್ನು ಕಾಪಾಡು ಅಂತ ಅವನತ್ತ ಧಾವಿಸಿ ಬರ್ತಾನೆ. ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳಿದೆ. ಹಾಗಾಗಿ ಸಂಕಟ ಪರಿಹಾರವಾದರೆ ಮತ್ತೆ ದೇವರನ್ನು ಮರ್ತೇ ಬಿಡ್ತಾರೆ. ಭಾಗ್ಯ ಯೌವನ ಮಬ್ಬಿನಲ್ಲಿ ಮೈ ಮರೆದವಗೆ ಹರಿಕಥಾಮೃತವು ಸೊಗಸುವುದೇ ಅಂತ ಹೇಳಿ ಹರಿಕಥಾಂಸಾರದಲ್ಲಿ ಹೇಳಿದ್ದಾರೆ. ಹೀಗೆ ಸಂಕಟ ಬಂದಾಗ ಒಂದು ಥರ, ಅಭ್ಯುದಯ ಬಂದಾಗ ಒಂದು ಥರ ಮನಸ್ಸು ಏಕಾಗ್ರತೆಯನ್ನು ಹೊಂದದೆ ಸಾಧನೆಯನ್ನು ಮಾಡದೇ ಇರುತ್ತೆ. ಅಂತೂ ಹೀಗೆ ಸರ್ವಸ್ವಾಮಿಯಾದ ಪರಮಾತ್ಮನನ್ನು ಮರೆಯುವುದು ಜೀವನ ಸ್ವಭಾವ. ಆದರೆ ಪರಮಾತ್ಮನು ನಿರ್ದೋಷನಾದ ಮಹಾಮಹಿಮ, ಪರಿಪೂರ್ಣ ಕಾಮ. ಆದ್ದರಿಂದ ಅವನು ಭಕ್ತರನ್ನು ಸರ್ವಥಾ ಎಂದು ಯಾವ ಕಾಲಕ್ಕೂ ಮರೆಯೋದಿಲ್ಲ. ಇದರಿಂದಾಗಿ ಭಕ್ತರು ಅವನನ್ನು ಮರೆತರೂ ಅವನು ಮಾತ್ರ ಭಕ್ತರನ್ನು ಮರೆಯಲಾರ. ಈ ನಂಬಿಕೆಯಿಂದಾಗಿಯೇ ಭಕ್ತ ತನ್ನ ಉದ್ಧಾರದ ಹಾದಿಯನ್ನು ನಿರೀಕ್ಷಿಸ್ತಾನೆ ಎಂಬ ಭಾವನೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಜಗನ್ನಾಥದಾಸರ ತತ್ವಸುವಾಲಿಯಲ್ಲಿ ಬಂದಿದೆ, ನಾನಿನ್ನ ಮರೆತರೆ ನೀಯನ್ನ ಮರೆಯುವುದೇ ಅಂತ ಹೇಳಿ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆಗೆ ಕೊಡ್ತಾ ಇದ್ದಾರೆ. ಹಸುವಿನ ದೃಷ್ಟಾಂತವನ್ನು ಕೊಡ್ತಾರೆ. ಕರು ತನ್ನ ಅವಿವೇಕದಿಂದ ತನ್ನ ತಾಯಿಯಾದ ಹಸುವನ್ನು ಮರ್ತು ಹೋಗುತ್ತೆ. ಆದರೆ ಹಸು ತನ್ನ ಕರುವನ್ನು ಎಂದೂ ಮರೆಯೋದೇ ಇಲ್ಲ. ಎಲ್ಲ ರೀತಿಯಿಂದಲೂ ಅದರ ಬಗ್ಗೆ ಗಮನ ಕೊಟ್ಟು ಅದನ್ನು ಉದ್ಧರಿಸುವ ಕಾರುಣ್ಯ ಹಸುವಿನದು. ಈ ದೃಷ್ಟಾಂತ ತಾಯಿ ಮಗುವಿಗೂ ಅನ್ವಯಿಸುತ್ತೆ, ರೋಗಿ ವೈದ್ಯನಿಗೂ ಸಹ. ಯೋಗ್ಯನಾದವನು ಅವಿವೇಕದ ಕಾರಣದಿಂದಾಗಿ ತನ್ನನ್ನು ಉದ್ಧರಿಸುವವರನ್ನು ಮರೆತರೂ ಸಹ ವಿವೇಕಿಗಳಾದ ಹಿರಿಯರು, ಹಿತೈಷಿಗಳು ಅವನನ್ನು ತಪ್ಪದೆ ಉದ್ಧಾರ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಪರಮಾತ್ಮ ಯಾವ ಊಹೆಗೂ ಮೀರಿದಂತಹ ಪರಮ ಕರುಣಾನಿಧಿ. ಆದ್ದರಿಂದ ಸರ್ವಜ್ಞನಾದುದರಿಂದ, ಆಪ್ತ ಕಾಮನಾದುದರಿಂದ ಅವನು ತನ್ನ ಭಕ್ತರನ್ನು ತಪ್ಪದೆ ಉದ್ಧಾರ ಮಾಡಿಯೇ ಮಾಡ್ತಾನೆ ಎಂಬ ಭರವಸೆಯಲ್ಲಿ ಭಕ್ತ ನಿಶ್ಚಿಂತೆಯಿಂದ ಬದುಕುವನು ಎಂಬ ಪ್ರಮೇಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮದಾದಿಗಳಿಗೆ ಒಳಗಾಗದೆ ಬದುಕುವುದು ದುರ್ಲಭ. ಹಾಗೆ ಮದಾದಿಗಳನ್ನು ಜಯಿಸಿ ಬದುಕುವುದು ಸಾಧ್ಯವಾಗಿದೆ ಎಂದರೆ ಅದಕ್ಕೆ ಪರಮಾತ್ಮನ ಅನುಗ್ರಹವೇ ಕಾರಣ ಅಂತ ತಿಳ್ಕೋಬೇಕು ಅಂಥೇಳಿ ಹೇಳ್ತಾರೆ. ಭಾಗವತದಲ್ಲಿ ಬಂದಿದೆ, ಜನ್ಮ ಕರ್ಮ ವಯೋರೂಪ ವಿದ್ಯೈಶ್ವರ್ಯ ಧನಾದಿಭಿಃ ಯದ್ಯಸ್ಯ ನ ಭವೇತ್ ಸ್ತಂಭಸ್ತತ್ರಾಯಂ ಮದನುಗ್ರಹ ಅಂಥೇಳಿ. ಮನವೇಕ ಭಾವದೊಳೆಲ್ಲ ಎಂಬ ಮಾತಿಗೆ ಇನ್ನೊಂದು ಪದ್ಯದಲ್ಲಿ ಹೇಳ್ತಾ ಇದ್ದಾರೆ.
ಎಳ್ಳು ಕಾಳಿನಷ್ಟು ಭಕ್ತಿ ಎನ್ನೊಳಗಿಲ್ಲ. ಪರಮಾತ್ಮ ಗಾಣದೆತ್ತಿನಂತೆ ಕಣ್ಣು ಮುಚ್ಚಿ ಪ್ರದಕ್ಷಿಣೆಯ ಮಾಡಿ ಕಾಣದೇ ತಿರುಗುವೆನು ಎರಡು ಕಣ್ಣಿದ್ದು ನಾನು. ಮಾಣಿಕ್ಯದ ರಾಶಿಯಲ್ಲಿ ಅಂಧಕರೈವರು ಕೂಡಿ ಅಣಿಮುತ್ತ ಹಿಡಿದು ಬಿಡುವ ಭ್ರಮಿತ ನಾನಯ್ಯ. ಇಕ್ಕಳವ ಕೈಯಲ್ಲಿ ಹಿಡಿವ ಕಾದ ಕಬ್ಬಿಣವನ್ನು ತೆಗೆಸಿ ಹೊಕ್ಕು ಮುಂದಕ್ಕೆ ಎಳೆಸಿ ಹೊಮ್ಮುವ ಗತಿ ಕಾಣು. ಹೊಕ್ಕುಳ ಹೂವಿನ ಬಡದಾದಿ ಕೇಶವನ ಮೊರೆ ಹೊಕ್ಕೆ ನಿಂದು ಕಾಯ್ದುಕೊಳ್ಳೋ ದೇವಾದಿ ದೇವೋತ್ತಮನೇ. ಇಲ್ಲಿ ಬೇಡ್ಕೋತಾ ಇದ್ದಾರೆ ಪರಮಾತ್ಮನಿಗೆ, ಪರಮಾತ್ಮ ಉದ್ಧಾರ ಮಾಡಪ್ಪ, ನಾನು ಸಾಮಾನ್ಯ ಮನುಷ್ಯನಿದ್ದೇನೆ, ನೀನು ರಕ್ಷಣೆ ಮಾಡಬೇಕು, ನಾನು ಮರೆತರು ನೀ ಬರಿಬೇಡಪ್ಪ, ಮಮತೆಯಲ್ಲಿ ರಕ್ಷಿಸು ಅಂತ ಹೇಳ್ತಾ ಇದ್ದಾರೆ. ಹಸು ತನ್ನ ಕಂದನನ್ನು ಮರೆಯುತ್ತೇನೋ ಎಂದೂ ಮರೆಯೋದಿಲ್ಲ. ಹಾಗೆ ನೀನು ನಾನಿನ್ನ ಮರೆತರು ನೀಯನ್ನು ಮರೆಯದೆ ನನ್ನನ್ನು ಮಮತೆಯಿಂದ ರಕ್ಷಿಸಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಧಾರುಣಿಗೆ ವರ ಚಕ್ರವರ್ತಿಗಳಾರು ಮಂದಿ ನೃಪಾಲಕರು 16 ಮಂದಿಯು ಧರುಣಿಯನು ತಾವಾದರು ಪರೆನಿತೋ. ವೀರರನು ಮೆಚ್ಚಿದಳೆ ಧರುಣಿ ನಾರಿ ಬಹುಮೋಹದಳು ನಿನ್ನನು ಸೇರಿ ಓಲೈಸೋಳು ರಕ್ಷಿಸು ನಮ್ಮ ನನವರತ. ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಭೂಮಿಯನ್ನು ಆಳಿದ ಶ್ರೇಷ್ಠ ಚಕ್ರವರ್ತಿಗಳು 6 ಜನರು, ಅದರಲ್ಲೂ 16 ಜನ ಶ್ರೇಷ್ಠ ರಾಜರಾಗಿದ್ದಾರೆ, ರಾಜರು ಅಂತ ಅನಿಸ್ಕೊಂಡವರು. ಇನ್ನು ಭೂಮಿಯನ್ನು ಆಳಿದ ರಾಜರುಗಳ ಸಂಖ್ಯೆ ಎಷ್ಟೋ ಹೇಳುವಂತಿಲ್ಲ. ಆದರೆ ಭೂಮಿ ಅಂತಹ ಯಾವ ವೀರರನ್ನು ಸಹ ಮೆಚ್ಚಲಿಲ್ಲ. ಭೂದೇವಿ ಹೆಚ್ಚಿನ ಮೋಹದಿಂದ ನಿನ್ನನ್ನೇ ಸೇರಿ ಓಲೈಸುವಳು. ಅಂತಹ ಪರಮಾತ್ಮನೇ ನೀನು ನಮ್ಮನ್ನು ಸದಾ ರಕ್ಷಿಸು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ಈ ಪದ್ಯದಲ್ಲಿ. ಭೂಮಿಯನ್ನು ಆಳಿದ ಚಕ್ರವರ್ತಿಗಳು ಮೊದಲಾದವರು ಇಂದು ಈ ಪದವಿಯನ್ನು ಅಲಂಕರಿಸಿಲ್ಲ ಎಂದರೆ ಅವರೆಲ್ಲ ಹೊರಟು ಹೋಗಿದ್ದಾರೆ. ಆ ಕಾಲಕ್ಕೆ ಭೂಪತಿ ಎನಿಸಿದವರು ಅನಂತರ ಆ ಪದವಿಯನ್ನು ಉಳಿಸಿಕೊಳ್ಳಲಿಕ್ಕಾಗಲಿಲ್ಲ. ಆದರೆ ಸದಾ ಭೂಪತಿ ಎನಿಸಿರುವಂತಹ ನೀನು ಭೂಮಿಯ ಪತಿಯಾದವನು ಸಾಕ್ಷಾತ್ ಭಗವಂತನಾದ ಪರಮಾತ್ಮ ನೀನು ಮಾತ್ರ ಅನ್ನುವುದನ್ನು ಇಲ್ಲಿ ಹೇಳುತ್ತಾ ಇದ್ದಾರೆ ಈ ಪದ್ಯದಲ್ಲಿ. ಹದಿನಾರು ಜನ ರಾಜರ ವಿವರ ಶ್ರೀಮನ್ ಮಹಾಭಾರತದಲ್ಲಿ ಬಂದಿದೆ. ಸೃಂಜಯ, ಸುಹೋತ್ರ, ಪೌರವ, ಶಿಬೆ, ಶ್ರೀರಾಮ, ಭಗೀರಥ, ದಿಲೀಪ, ಮಾಂಧಾತ, ಯಯಾತಿ, ಅಂಬರೀಷ, ಶಶಬಿಂದು, ಗಯ, ರಂತಿದೇವ, ಭರತ, ಪೃಥು ಹಾಗೂ ಪರಶುರಾಮ ಅಂತ ಹೇಳಿ ಎಂಬುದಾಗಿ ದ್ರೋಣ ಪರ್ವದಲ್ಲಿ ಶ್ರೀ ವೇದವ್ಯಾಸರು ಯುಧಿಷ್ಠಿರನಿಗೆ ಹೇಳಿದ್ದಾರೆ. ಇನ್ನು ಬರೀ ರಾಜರು ಎನಿಸಿದವರು ಮಾಂಧಾತ, ನಹುಷ, ಸಗರ, ಭರತ ಮೊದಲಾದ ಅನೇಕರು. ಇವರ್ಯಾರೂ ಜೀವಂತವಾಗಿಲ್ಲ, ಇನ್ನೂ ಅಧಿಕಾರದಂತೂ ಇಲ್ಲವೇ ಇಲ್ಲ. ಹೀಗೆ ರಾಜ ಪದವಿಯಂತಹ ಅಮೋಘ ಪದವಿಯನ್ನು ಹೊಂದಿದ ಸಹ ಅವರು ಇಂದು ಭೂಪತಿ ಅನಿಸಿಲ್ಲ. ಆದರೆ ಭೂವರಾಹ ರೂಪದಿಂದ ಭೂಮಿಯನ್ನು ಪ್ರಳಯೋದಕದಿಂದ ಮೇಲೆತ್ತಿದವನು ಪರಮಾತ್ಮ ಶ್ರೀಹರಿ. ವಿಷ್ಣು ಕೂರ್ಮ ಎಂಬ 2 ರೂಪಗಳಿಂದ ಬ್ರಹ್ಮಾಂಡ ಹೊತ್ತವನು ಪರಮಾತ್ಮ ಶ್ರೀಹರಿ. ಶ್ರೀಕೃಷ್ಣ ರಾಮಾದಿ ರೂಪಗಳಿಂದ ಭೂಭಾರವನ್ನು ಪರಿಹರಿಸಿ ಕಾಪಾಡಿದವನು ಪರಮಾತ್ಮ ಶ್ರೀಹರಿ. ಇನ್ನು ಆಳುವ ರಾಜರಲ್ಲಿ ಸ್ವತಃ ತಾನು ವಿಭೂತಿ ರೂಪದಿಂದ ನೆಲೆಸಿದ್ದುದು ನಿಜ ಅರ್ಥದಲ್ಲಿ ಭೂಪತಿಯಾದವನು ಪರಮಾತ್ಮನೇ ಶ್ರೀಹರಿಯೇ. ಆದ್ದರಿಂದ ನಿಜಕ್ಕೂ ಸಹ ಭೂದೇವಿಯ ಪತಿಯಾಗಿ ಮಾನ್ಯನಾಗಿ ನಿತ್ಯ ಪೂಜ್ಯನಾದವನು ಪರಮಾತ್ಮ ನೀನೇ. ಅಂತಹ ಶ್ರೀಹರಿ ನಮ್ಮನ್ನು ಸದಾ ಪಾಲಿಸಲಿ ಅಂತ ಹೇಳಿ ಬೇಡ್ಕೋತಾ ಇದ್ದಾರೆ. ಶ್ರೀಮದ್ ಭಾಗವತ 12ಶ ಸ್ಕಂದದಲ್ಲಿ ತಾವು ಭೂಪತಿಗಳೆಂಬ ರಾಜರ ಭ್ರಮೆ ಹಾಗೂ ನಿಜವಾದ ಭೂಪತಿ ಶ್ರೀಹರಿ ಒಬ್ಬನೇ ಎಂಬ ತಾತ್ವಿಕ ಸಂಗತಿ ನಿರೂಪಿತವಾಗಿದೆ. ಅದನ್ನೇ ಇಲ್ಲಿ ಕನಕದಾಸರು ಸಂಗ್ರಹ ರೂಪದಿಂದ ಹೇಳ್ತಾ ಇದ್ದಾರೆ. ಭಾರಕರ್ತನು ನೀನು ಬಹು ಸಂಸಾರಿ ಎಂಬುದು ನಿಗಮತತಿ ಕೈವಾರಿಸುತ್ತಿದೆ. ದಿವಜ ಮನುಜ ಭುಜಂಗರೊಳಗಿನ್ನು
ಆರಿಗುಂಟು ಸ್ವತಂತ್ರ ನಿನ್ನಂತಾರು ಮುಕ್ತಿಯ ನೇವ ಸದ್ಗುರುವಾರು ಜಗದಧ್ಯಕ್ಷ ರಕ್ಷಿಸು ನಮ್ಮ ನನವರತ. ಭಾರವನ್ನು ಹೊತ್ತವನು, ಭಾರವನ್ನು ಪರಿಹರಿಸುವವನು ನೀನೇ ಆಗಿರುವೆ. ನೀನು ವಿಶ್ವ ಕುಟುಂಬಿಯಾಗಿದೆಯಪ್ಪ. ಆ ವಿಷಯವನ್ನು ವೇದಗಳ ರಾಶಿಯೇ ಹಾಡಿ ಹೊಗಳ್ತಾವೆ. ದೇವತೆಗಳಲ್ಲಾಗಲಿ ಮನುಷ್ಯರಲ್ಲಾಗಲಿ ನಾಗಗಳಲ್ಲಾಗಲಿ ಯಾರೂ ಸಹ ಸ್ವಾತಂತ್ರ್ಯವನ್ನು ಹೊಂದಿದವರಿಲ್ಲ. ನೀನೊಬ್ಬನೇ ಸರ್ವತಂತ್ರ ಸ್ವತಂತ್ರ. ನಿನ್ನಂತೆ ಮುಕ್ತಿಯನ್ನು ಯಾರು ಕೊಡ್ತಾರಪ್ಪ? ಸದ್ಗುರುವಾಗಿ ಯಾರಿದ್ದಾರಪ್ಪ? ಜಗತ್ತಿನ ಅಧ್ಯಕ್ಷನು ನೀನೇ ಆಗಿದ್ದಿ ಪರಮಾತ್ಮ. ಅಂತಹ ಶ್ರೀಹರಿಯೇ ನಮ್ಮನ್ನು ಸದಾ ರಕ್ಷಿಸು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಲ್ಲಿ ಪರಮಾತ್ಮ ಸಂಸಾರದ ಭಾರವನ್ನೇ ಪರಿಹರಿಸುವ ಮಹನೀಯ ಶ್ರೀಹರಿ ಅಂತ ಹೇಳ್ತಾ ಇದ್ದಾರೆ. ಭಾರ ಎಂದರೆ ಸಾರ ಅಂತೂ ಅರ್ಥ ಇದೆ. ಮಹಾಭಾರತ ಎಂಬಲ್ಲಿ ಹೇಗೋ ಹಾಗೆ ಈ ಅರ್ಥದಲ್ಲಿ ಜೀವನಕ್ಕೆ ಭಾರವನ್ನು, ಸಾರವನ್ನು, ತೂಕವನ್ನು ತಂದುಕೊಡುವನು ಪರಮಾತ್ಮ ಅಂಥೇಳಿ ಅರ್ಥವನ್ನು ಹೇಳ್ತಾ ಇದ್ದಾರೆ. ದಿವಿಜ ಅಂದರೆ ದೇವತೆಗಳು, ಭುಜಂಗ ಅಂದರೆ ಸರ್ಪ. ಪರಮಾತ್ಮನು ಬಹು ಸಂಸಾರಿ ಅಂದರೆ ವಿಶ್ವಕುಟುಂಬಿಯಾಗಿದ್ದಾನೆ. ಮಹಾಲಕ್ಷ್ಮೀ ದೇವಿ ಅವನ ಪತ್ನಿ, ಬ್ರಹ್ಮವಾಯುಗಳು ಅವನ ಪುತ್ರರು, ಶಿವಾದಿ ದೇವತೆಗಳು ಅವನ ಪೌತ್ರರು, ಉಳಿದವರೆಲ್ಲ ಅವನ ಪರಿವಾರದವರಾಗಿದ್ದಾರೆ. ಇಡೀ ಬ್ರಹ್ಮಾಂಡವೇ ಅವನ ಮಂದಿರವಾಗಿದೆ. ಹೀಗೆ ಅವನು ಪರಮಾತ್ಮ ವಿಶ್ವಕುಟುಂಬಿಯಾಗಿದ್ದಾನೆ. ಈ ರೀತಿಯಾಗಿ ವೇದಾದಿ ಶಾಸ್ತ್ರಗಳಿಂದ ಇದು ಸಿದ್ಧವಾಗಿರುವಂಥ ವಿಚಾರ ಅಂತ ಹೇಳ್ತಾರೆ. ಸಿರಿಯು ಕುಲಸತಿ ಬ್ರಹ್ಮ ಹೆಮ್ಮಗ ರುದ್ರ ಮೊಮ್ಮಗ ಅಂತ ಒಂದು ಪದ್ಯದಲ್ಲಿ ಬಂದಿದೆ ವಿವರಣೆ. ಪರಮಾತ್ಮನ ಹೊರತು ಬೇರೆ ಯಾವುದೇ ದೇವತೆಯಾಗಲಿ ಇತರ ಯಾರೇ ಆಗಲಿ ಸ್ವತಂತ್ರರಲ್ಲ. ಅವನೊಬ್ಬನೇ ಸ್ವತಂತ್ರನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ದೇವತೆ. ಅದನ್ನೇ ಶ್ರೀಮದಾಚಾರ್ಯರು ಸ್ವತಂತ್ರೋ ಭಗವಾನ್ ವಿಷ್ಣು ಅಂತ ಹೇಳಿದ್ದಾರೆ. ಮುಕ್ತಿಯನ್ನು ಕೊಡುವನು ಪರಮಾತ್ಮ ಒಬ್ಬನೇ. ಹರಿವಂಶದ ಕರ್ಣ ಮೊದಲಾದ ಪಿಶಾಚಿಗಳ ಪ್ರಸಂಗದಲ್ಲಿ ಮೋಕ್ಷ ನೀಡುವನು ಶ್ರೀಹರಿ ಒಬ್ಬನೇ ಎಂಬ ರುದ್ರದೇವರ ಮಾತು ಸರ್ವೇಷಾಂ ಮುಕ್ತಿದಾತಾ ಹೇ ವಿಷ್ಣುರೇವನ ಸಂಶಯ. ಹಾಗೂ ಮುಚಕುಂದರಾಜನ ಪ್ರಸಂಗದಲ್ಲಿ ವರಂ ವೃಣೀಶ್ವ ಭರದ್ರಂ ತೇ ಋತೆ ಕೈವಲ್ಯಮಾತ್ಮನಃ ಏಕ ಏವೈಶ್ವರ್ಯಸ್ತಸ್ಯ ಭಗವಾನ್ ವಿಷ್ಣುರವ್ಯಯಃ. ಇವೆಲ್ಲ ಮಾತುಗಳು ಹೇಳ್ತಾ ಇವೆ. ಪರಮಾತ್ಮನೇ ಮುಕ್ತಿ ಕೊಡುವವನು, ಬೇರೆ ಯಾರೂ ಅಲ್ಲ. ಪರಮಾತ್ಮ ಸದ್ಗುರು ಅಂತಂದರೆ ಎಲ್ಲರಿಗೂ ಪರಮಾತ್ಮ ಗುರುವಾಗಿದ್ದಾನೆ. ಉತ್ತಮ ಗುರು ಪರಮಾತ್ಮ ಒಬ್ಬನೇ, ಅವನೇ ಆಗಿದ್ದಾನೆ. ವೇದವ್ಯಾಸಾದಿ ರೂಪಗಳಿಂದ ಪರಮಾತ್ಮ ಮಹಾಭಾರತಾದಿ ಗ್ರಂಥಗಳನ್ನು ರಚಿಸಿದ್ದಾನೆ. ವೇದ ವಿಭಾಗವನ್ನು ಮಾಡಿದ್ದಾನೆ. ಉಪದೇಶಕರಾದ ದೇವತೆಗಳಿಗೂ ಉಪದೇಶಕನಾಗಿದ್ದಾನೆ. ಉಪದೇಶಕನಾದಂತಹ ಮೂಲ ಗುರುವಾಗಿದ್ದಾನೆ. ಮತ್ತು ಉಪದೇಶಿಸುವ ಪ್ರತಿಯೊಬ್ಬರೊಳಗೂ ನೆಲೆಸಿದ್ದು ಮುಖ್ಯ ಗುರುವಾಗಿಯೂ ಗ್ರಹಿಸುವ ಬುದ್ಧಿಯನ್ನು ಸಹ ಪ್ರೇರಿಸುವ ಮುಖ್ಯ ಪ್ರೇರಕನಾಗಿಯೂ ಪರಮಾತ್ಮನೇ ಗುರುವಾಗಿದ್ದಾನೆ ಅಂತ ಹೇಳಿ ಆ ತತ್ವವನ್ನು ಹೇಳ್ತಾ ಇದ್ದಾರೆ. ಸದ್ಗುರು ಎಂಬುದಕ್ಕೆ ಸದಿತಿ ಪ್ರಾಣ ಅಂತ ಹೇಳಿ ಬಂದಿದೆ. ಹಿನ್ನೆಲೆ ಲೋಕಗುರುವಾದ ಮುಖ್ಯ ಪ್ರಾಣನಿಗೂ ಗುರುವಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಜಗದಧ್ಯಕ್ಷ ಅಂದರೆ ಜಗತ್ತಿನ ಸಕಲ ಕಾರ್ಯಗಳನ್ನು ಸಹ ನೇಮಿಸುವನು ಪರಮಾತ್ಮ. ಪ್ರತಿಯೊಬ್ಬರ ಪ್ರತಿ ಕಾರ್ಯಕ್ಕೂ ಸಹ ಮುಖ್ಯ ಸಾಕ್ಷಿಯಾದವನು ಪರಮಾತ್ಮ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಭಗವದ್ಗೀತೆಯಲ್ಲಿ ಬಂದಿದೆ. ಈ ರೀತಿಯಾಗಿ ಪರಮಾತ್ಮನೇ ಸರ್ವತಂತ್ರ ಸ್ವತಂತ್ರ, ಸರ್ವಸ್ವಾಮಿ, ಮುಕ್ತಿಯನ್ನು ಕೊಡುವವನು ಅವನೇ, ಜಗತ್ತಿನ ಅಧ್ಯಕ್ಷನು ಅವನೇ.
ಅಂತಹ ಪರಮಾತ್ಮ ಸದಾ ನಮ್ಮನ್ನು ರಕ್ಷಿಸು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾಯಿದ್ದಾರೆ. ಒಂದೊಂದು ಪದ್ಯದಲ್ಲಿಯೂ ದಾಸರು ಆ ಪರಮಾತ್ಮನ ಸರ್ವೋತ್ತಮತ್ವವನ್ನು ತಿಳಿಸ್ತಾ ಇದ್ದಾರೆ. ಗತಿವಿಹೀನರಿಗಾರು ನೀನೇ ಗತಿ ಕಣಾಪತಿ ಕರಿಸಿಕೊಡು, ಸದ್ಗತಿಯ ನೀನೆಲೆ ದೇವನಿನಗಪರಾಧಿನಾನಲ್ಲ. ಶುಚಿವಚನಗ ವಾಡುವುದು ಶರಣಾಗತರ ಸೇವಕನೆಂದು ನಿನ್ನನು ಮತವಿಡೆದು ನಂಬಿದೆನು, ನಿನ್ನನು ಮತವಿಡೆದು ನಂಬಿದೆನು, ರಕ್ಷಿಸು ನಮ್ಮ ನನವರತ. ಗತಿ ಇಲ್ಲದವರಿಗೆ ಯಾರು ತಾನೇ ಗತಿ ಎನಿಸಿಯಾರಪ್ಪ? ನೀನೇ ಗತಿಯಲ್ಲೇನೋ ಪರಮಾತ್ಮ, ನೀನು ಕೃಪೆ ತೋರಿಸಿ ಸದ್ಗತಿಯನ್ನು ಕೊಡಪ್ಪ. ನೀನು ದೇವನಾದವನು, ನಾನು ನಿನಗೆ ಅಪರಾಧವನ್ನು ಅಪರಾಧ ಮಾಡಿಲ್ಲ. ಶುಚಿವಚನ ನಿನ್ನನ್ನು ಶರಣಾಗತರ ಸೇವಕ ಅಂತ ವರ್ಣನೆ ಮಾಡುತ್ತೆ, ಕೊಂಡಾಡುತ್ತೆ. ನಿನಗೆ ಸಮ್ಮತವಾದ ದಾರಿಯನ್ನು ಹಿಡಿದು ನಿನ್ನನ್ನು ನಾನು ನಂಬಿದ್ದೇನೆ. ಶ್ರೀಹರಿಯೇ, ನೀನು ಸದಾ ನಮ್ಮನ್ನು ರಕ್ಷಿಸು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಪರಮಾತ್ಮನೇ ಸಕಲರಿಗೂ ಗತಿಯಾದವನು, ತನ್ನ ಭಕ್ತರನ್ನು ಪಾವನಗೊಳಿಸುವವನು ಅವನೇ, ಸರ್ವಸಮರ್ಥನಾದವನು ಅವನೇ, ಶರಣಾಗತನನ್ನು ರಕ್ಷಿಸುವವನು ಅವನೇ ಅನ್ನುವುದನ್ನು ಈ ಪದ್ಯದಲ್ಲಿ ದಾಸರು ಹೇಳ್ತಾ ಇದ್ದಾರೆ. ಗತಿಯಿಲ್ಲದವರಿಗೆ ಶ್ರೀಹರಿಯೇ ಗತಿ, ನಂಬಿ ಕೆಟ್ಟವರಿಲ್ಲವೋ, ಪರಮಾತ್ಮನನ್ನು ನಂಬದೆ ಕೆಟ್ಟರೆ ಕಡಲೆ ಅಂತ ಹೇಳಿದ್ದಾರೆ. ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಹರಿರೇವ ಜಗತ್ ಪಿತೃ ಮಾತೃಗತೆ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಬಂದಿದೆ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ, ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ. ಅಪ್ಪ ಪರಮಾತ್ಮ, ನೀನು ಬಿಟ್ಟರೆ ಬೇರೆ ಯಾರೂ ಗತಿ ಇಲ್ಲಪ್ಪ, ನಿನಗೇ ಶರಣು ಬಂದಿದ್ದೇನೆ ಪರಮಾತ್ಮ, ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ನನ್ನನ್ನು ರಕ್ಷಿಸು ಅಂತ ಹೇಳಿ ಬೇಡ್ಕೊತಾ ಇದ್ದಾರೆ. ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ, ಸದ್ಗತಿಯನ್ನು ಕೊಡುವವನು ಪರಮಾತ್ಮನೇ. ಇದು ಅವನ ಮಹಾ ಮಹಿಮೆಯಾಗಿದೆ. ಇತರ ದೇವತೆಗಳಲ್ಲಿ ಸ್ವಲ್ಪ ಮಾತ್ರವೂ ಸಹ ಶಕ್ತಿ ಇಲ್ಲ. ವಿಷ್ಣುರ್ಹಿ ದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೆಯ ಹೇಳ್ತಾರೆ. ಪರಮಾತ್ಮನೇ ಮೋಕ್ಷವನ್ನು ಕೊಡುವವನು. ವಾಯುದೇವರು ಪರಮಾತ್ಮನ ಆಜ್ಞೆಯಿಂದ ಅವರನ್ನು ಕರ್ಕೊಂಡು ಹೋಗ್ತಾರೆ. ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಗೀತೆಯು ಸಹ ಅದೇ ಹೇಳುತ್ತೆ, ಎಲ್ಲರನ್ನು ಉದ್ಧಾರ ಮಾಡುವನು ನಾನೇ, ಮೃತ್ಯು ಸಂಸಾರದಿಂದ ಉದ್ಧಾರ ಮಾಡುವನು ನಾನೇ ಅಂತ ಹೇಳಿ. ಎಂತಹ ಪಾಪಿಗಳನ್ನು ಸಹ ಪಾವನಗೊಳಿಸುವುದು ಪರಮಾತ್ಮನ ಮತ್ತೊಂದು ಮಹಿಮೆ ಅಂತ ಹೇಳ್ತಾ ಇದ್ದಾರೆ. ಭಕ್ತರು ಮಾಡುವ ಪಾಪಗಳನ್ನು ಸಹಿಸುವುದು ಸಹ ಅವನ ಹಿರಿಮೆಯಾಗಿದೆ ಅಂತ ಹೇಳ್ತಾರೆ. ಇನ್ನೊಂದು ಪ್ರಮೇಯದಲ್ಲಿ ಬರುತ್ತೆ, ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ಪಾಹಿ ಮಾಂ ಕೃಪಯಾ ದೇವ ಶರಣಾಗತ ವತ್ಸಲ. ಹೀಗೆ ಪರಮಾತ್ಮ ದೇವ ಅಂತಂದರೆ ಕ್ರೀಡಾದಿಗುಣ ವಿಶಿಷ್ಟನಾದವನು, ಮೋಕ್ಷ ನೀಡುವುದು, ಪಾಪ ಕಳೆಯುವುದು ಮೊದಲಾದ ಎಲ್ಲವೂ ಅವನ ಅಸಾಧಾರಣವಾದ ಸಾಮರ್ಥ್ಯವಾಗಿದೆ. ಅದು ಕೇವಲ ಲೀಲೆ ಅಂತ ಹೇಳ್ತಾ ಇದ್ದಾರೆ ಅವನಿಗೆ. ನೋಡ್ರಿ, ಒಂದೊಂದು ಪದ್ಯದಲ್ಲಿಯೂ ಆ ಪರಮಾತ್ಮನ ಸರ್ವೋತ್ತಮತ್ವವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಸರಿಯಾಗಿ ತಿಳಿದುಕೊಂಡು ಆ ಪದ್ಯವನ್ನು ಓದಿದಾಗ ಆ ಪರಮಾತ್ಮನ ಮಹಿಮೆ ಅರ್ಥ ಆಗುತ್ತೆ. ಪರಮಾತ್ಮ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಇನ್ನು ಮತ್ತೆ ವಿವರವನ್ನು ನಾಳೆ ನೋಡೋಣಂತೆ. ಒತ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.